ಪರವಾನಗಿ ಇಲ್ಲದೆ ಹಳ್ಳಿಗಳಲ್ಲಿ ಎಗ್ಗಿಲಿದೆ ಸರಾಯಿ ಮಾರಾಟ ಆಗುತ್ತಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಕುಡುಕರ ರಾಜ್ಯವನ್ನಾಗಿ ಅಬಕಾರ ಸಚಿವ ಆರ್.ಬಿ. ತಿಮ್ಮಾಪುರ ಅವರನ್ನು ಹೆಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಆಮ್ ಆದ್ಮಿ ಪಕ್ಷದ ಉತ್ತರ ಕರ್ನಾಟಕ ಪ್ರಚಾರ ಸಮಿತಿಯ ಸಂಚಾಲಕರಾದ ಅರ್ಜುನ್ ಹಲ್ಗೇಗೌಡರು ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ರಾಜೇಶ್ ಎಸ್, ದೇಶಾವಿ, ಉತ್ತರ ಕರ್ನಾಟಕ. ಪತ್ರಿಕಾ ಹೇಳಿಕೆಯನ್ನು ಮಾಡಿದರು, ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳಲಿಕ್ಕೆ ನೋಡಿದರು. ಆ ಪತ್ರಿಕಾ ಹೇಳಿಕೆ ಬಗ್ಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ನೇರವಾಗಿ ತಿಮ್ಮಾಪುರ ಸಾಹೇಬ್ರಿಗೆ ಕೇಳಲಿಕ್ಕೆ ಇಚ್ಛೆಪಡ್ತೀನಿ. ನೀವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕಿರಾಣಿ ಅಂಗಡಿಯಲ್ಲಿ ಸೆರೆ ಮಾಡ್ತಾರಂತ ಹೇಳಿ ನೀವು ಒಪ್ಕೊಳ್ತೀರಿ. ಈ ಬಗ್ಗೆ 15,000 ಪ್ರಕರಣಗಳನ್ನು ದಾಖಲಿಸಿವಿ ಅಂತ ಹೇಳ್ತೀರಿ. ಅದನ್ನು ಕೂಡ ಅಧಿಕೃತ ಅಂಗಡಿಗಳಿಂದ ಮಾರಾಟ ಮಾಡಿವಿ ಅಂತ ಹೇಳ್ತೀರಿ. ತಿಮ್ಮಾಪುರ ಸಾಹೇಬ್ರೆ, ನಿಮ್ಮ ಲಿಕ್ಕರ್ ಯಾಕೆ ತೆಗೆದು ನೋಡಿ, ದಯವಿಟ್ಟು ನಿಮ್ಮ ಕಾಯ್ದೆಯನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ಅಂಗಡಿಯಲ್ಲಿ ಅಧಿಕೃತವಾಗಿ ಡಬ್ಬಿ ಗಂಟಲೆ ಕೊಡಲಿಕ್ಕೆ ಅವಕಾಶ ಇದೆ, ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಮಾಡಲಿಕ್ಕೆ ಏನು ಅವಕಾಶ ಇದೆ? ಅಷ್ಟಕ್ಕೂ ನೀವು 40,000 ಕೋಟಿ ರೂಪಾಯಿ ಆದಾಯ ಬಂತು ಅಂತ ಹೇಳ್ತಾ ಇದ್ದೀರಲ್ಲ, ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಆದರೂ ಅರಿವಿದೆಯಾ? ಎಲ್ಲಿಂದ ಬಂತು ದುನ? ಅಷ್ಟು ದುಡ್ಡು ಬರಬೇಕಾದ್ರೆ ಎಷ್ಟು ಮನೆಗಳು ಹಾಳಾದವು, ಎಷ್ಟು ಹೆಣ್ಮಕ್ಳು ತಾಳಿ ಹಾಳಾಯಿತು, ಎಷ್ಟು ಹೆಣ್ಮಕ್ಳು ಬೀದಿಗೆ ಬಂದರು, ಎಷ್ಟು ಜನ ಸತ್ತರು, ಎಷ್ಟು ಅನಾರೋಗ್ಯಕ್ಕೀಡಾದರು, ಇದ್ರ ಬಗ್ಗೆ ಏನಾದರೂ ನಿಮಗೆ ಸಾಮಾನ್ಯವಾಗಿ ಅರಿವಿದೆಯಾ? ಯಾಕೆ ಇಷ್ಟು ವಿಚಾರ ಮಾಡ್ತಿದ್ದೀರಾ? ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದು ದುಡ್ಡು ಗಳಿಸುವಂಥ ಅವಶ್ಯಕತೆ ಆದರೂ ಕರ್ನಾಟಕ ಸರ್ಕಾರಕ್ಕಿದೆಯಾ? ದಯವಿಟ್ಟು ಗಮನ ಕೊಡಿ. CM ಮುಖ್ಯಮಂತ್ರಿಯವರೇ, ದಯವಿಟ್ಟು ತಿಮ್ಮಾಪುರ ಸಾಹೇಬರಿಗೆ ಈ ಅಬಕಾರಿ ಇಲಾಖೆ ಯೋಗ್ಯವಲ್ಲ. ದಯವಿಟ್ಟು ಇವರಿಗೆ ನೀವು ರಾಜೀನಾಮೆ ತೆಗೆದುಕೊಂಡು ಇವರನ್ನು ಕೊಲ್ಲಾ ಮಾಡಿ ಸರ್ಕಾರದ ಘನತೆ ಮತ್ತು ಸರ್ಕಾರದ ಮರ್ಯಾದೆಯನ್ನು ಉಳಿಸಿ. ಯಾಕಂತಂದರೆ ತಿಮ್ಮಾಪುರ ಸಾಹೇಬರು ವೇದಿಕೆಯಲ್ಲಿ ಬಂದ ಮೇಲೆ, ಈಗ ಅಬಕಾರಿ ಸಚಿವರಾದ ಮೇಲೆ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತು ಅಬಕಾರಿ ಸರಾಯಿ ಅಂಗಡಿಗಳು ತಯಾರಾಗ್ತಾ ಇದ್ದಾವೆ. ಬಾಗಲಕೋಟೆ ಜಿಲ್ಲೆಯಲ್ಲಂತೂ ಬರೀ ಅಂಗಡಿಗಳನ್ನ ಕೊಟ್ಟು ಜನರನ್ನು ಹಾಳು ಮಾಡಿಟ್ರು. ದಯವಿಟ್ಟು ವಿಚಾರ ಮಾಡಿರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಜನ ಮನೆಯಿಂದ ಹಳ್ಳಿಯಿಂದ ಬೀದಿಯಿಂದ ಬಂದು ಗೆರಾವ್ ಹಾಕುವ ಕಾಲು ಬಂದಿದೆ ಅಬಕಾರಿ ಸಚಿವರ ಮನೆಗೆ. ದಯವಿಟ್ಟು ಈ ಬಗ್ಗೆ ಗಮನ ಹರಿಸ್ರಿ. ಆಮೇಲೆ ನಿಮ್ಮ ಅಬಕಾರಿ ಸಚಿವರು ವಿಚಕ್ಷಣ ದಳ ಏನು ನಿದ್ದೆ ಮಾಡ್ತಾ ಇದೆಯಾ? ನಿಮ್ಗೆ ಗೊತ್ತಿರಲಾರ್ದ ಹಳ್ಳಿಯಲ್ಲಿ ಮಾರಾಟ ಆಗೋದು ಗೊತ್ತಿಲ್ವಾ? ಬಂದು ಪ್ಲೀ ಗಿಲ್ಟಿ ಅಂತ 1500 ರೂಪಾಯಿ ದಂಡ ಕಟ್ಟಿಸ್ಕೊಂಡು ಹೋದರೆ ಅದು ಸರಿಯಾಗಿ ಬಂದ್ ಮಾಡಿದಾಗ ಕಾನೂನುಬದ್ಧವಾಗಿ ಕಾನೂನಲ್ಲಿ ಯಾವ ಅವಕಾಶ ಇದೆ, ಬಾರಿನಲ್ಲಿ ಎಷ್ಟು ಮಾರಬೇಕು, ಎಷ್ಟು ಸೇಲ್ ಮಾಡಬೇಕು, ಅದ್ರ ಬಗ್ಗೆ ನಿಮಗೇನಾದರೂ ಪರಿಜ್ಞಾನ ಇದೆಯಾ? ದಯವಿಟ್ಟು ವಿಚಾರ ಮಾಡಿ. ಹಣ ಗಳಿಸಲಿಕ್ಕೆ ಸರ್ಕಾರಕ್ಕೆ 1000 ದಾರಿಗಳಿದ್ದಾವೆ. ಎಷ್ಟು ಜನರಿಗೆ ಉದ್ಯೋಗ ಕೊಟ್ರಿ, ಎಷ್ಟು ಕಾರ್ಖಾನೆಗಳನ್ನ ತೆಗೆದ್ರಿ, ಕೃಷಿಗೆ ಏನು ಅನುಕೂಲಕರವಾದ ವಾತಾವರಣ ತಯಾರು ಮಾಡಿದ್ರಿ, ನೀರಿನ ಉಪಯೋಗಗಳು ಏನು ಮಾಡಿದ್ರಿ, ಶಿಕ್ಷಣ ವ್ಯವಸ್ಥೆಯನ್ನು ಎಷ್ಟು ಅಭಿವೃದ್ಧಿ ಮಾಡಿದ್ರಿ, ಆರೋಗ್ಯ ಕೇಂದ್ರಗಳನ್ನ ಎಷ್ಟು ತೆಗೆದ್ರಿ, ಈ ಬಗ್ಗೆ ನೀವು ಗಮನ ಕೊಟ್ಟು ದುಡ್ಡು ಗಳಿಸಲಿಕ್ಕೆ ಸರ್ಕಾರ ನಡೆಸಲಿಕ್ಕೆ 1000 ದಾರಿಗಳಿದ್ದಾವೆ. ದಯವಿಟ್ಟು ಜನರನ್ನು ಸೆರೆ ಕೂಡಿಸಿ ರಾಜ್ಯವನ್ನು ಹಾಳು ಮಾಡಿ, ಎಲ್ಲ ಕುಡುಕರ ಸಾಮ್ರಾಜ್ಯ ಮಾಡಿ ರಾಜ್ಯವನ್ನು ಹಾಳು ಮಾಡಿಬಿಡಿ ಅಂಥೇಳಿ ಈ ಮೂಲಕ ನಿಮಗೆ ಹೇಳಲೇ ಬಯಸ್ತೇನೆ. ನಮಸ್ಕಾರ.